ದೇಶದ ಭವಿಷ್ಯ ರೂಪಿಸುವವರು ಇಂದಿನ ಮಕ್ಕಳು. ದೇಶದ ಭವಿಷ್ಯ ಇಂದಿನ ಮಕ್ಕಳ ವ್ಯಕ್ತಿತ್ವದಲ್ಲಿದೆ. ಅವರ ಒಂದು ವ್ಯಕ್ತಿತ್ವವನ್ನು ರೂಪಿಸುವುದರಲ್ಲಿ ನಮ್ಮೆಲ್ಲರ ಕರ್ತವ್ಯವು ಅಗತ್ಯವಾಗಿದೆ. ಅವರನ್ನು ಗ್ರೂಮ್ ಮಾಡಬೇಕು, ಮೋಟಿವೇಟ್ ಮಾಡಬೇಕು, ಇನ್ಸ್ಪೈರ್ ಮಾಡಬೇಕು. ಅವರ ಒಂದು ಓವರ್ಆಲ್ ಪರ್ಸನಾಲಿಟಿ ಡೆವಲಪ್ಮೆಂಟ್ಗೆ ಅನುಗುಣವಾಗಿ ನಾವೆಲ್ಲರೂ ಒಂದು ಸ್ಟ್ರಾಂಗ್ ಸಪೋರ್ಟ್ ಸಿಸ್ಟಮ್ ಆಗಿ ಕೆಲಸ ಮಾಡಬೇಕು. ಅದರಲ್ಲೂ ಸಹ ಮುಖ್ಯವಾಗಿ ನಮ್ಮ ರಾಜ್ಯ ಸರ್ಕಾರ. ಆದರೆ ಇವತ್ತು ಆಗ್ತಿರೋದೇ ಬೇರೆ. ದಿನೇ ದಿನೇ ಖಾಸಗಿ ಶಾಲೆಗಳ ಶುಲ್ಕವು ಹೆಚ್ಚುತ್ತಿದೆ. ಬರಗಾಲದಂತಹ ಪರಿಸ್ಥಿತಿಯಲ್ಲಿ ಪೋಷಕರಿಗೆ ಇನ್ನಷ್ಟು ಬಿಸಿ ಮುಟ್ಟಿಸಿರುವುದು ಖಾಸಗಿ ಶಾಲೆಗಳ ಶುಲ್ಕವನ್ನು ಹೆಚ್ಚು ಮಾಡಿರುವುದು. ಕಳೆದ 2 ವರ್ಷಗಳ ಒಂದು ರೇಷೋ ನೋಡಿದಾಗ ಕಳೆದ ವರ್ಷಗಳಿಗಿಂತ ಈ ವರ್ಷ ಹೆಚ್ಚಿಸಿದೆ. 30% ಖಾಸಗಿ ಶಾಲೆಗಳ ಶುಲ್ಕವು ಹೆಚ್ಚಿಸಿದ್ದಾರೆ. ಅದಕ್ಕೆ ನಾನು ಎಲ್ಲ ಪೋಷಕರ ಪರವಾಗಿ ರಾಜ್ಯ ಸರ್ಕಾರಕ್ಕೆ ವಿನಂತಿ ಮಾಡಿಕೊಳ್ಳೋದು ಏನು ಅಂತಂದರೆ, ಬಿಟ್ಟಿ ಭಾಗ್ಯಗಳನ್ನು ಕೊಟ್ಟು ಆ ರೆವಿನ್ಯೂ ಭರ್ತಿ ಮಾಡ್ಕೊಳ್ಳೋಕ್ಕೆ ನೀವೇನು ದಿನ ಬಳಕೆಯ ವಸ್ತುಗಳ ಮೇಲೆ ಒಂದು ಶುಲ್ಕವನ್ನು ಹೆಚ್ಚಿಸುತ್ತಿದ್ದೀರಿ. ಅದರಲ್ಲೂ ಸಹ ಖಾಸಗಿ ಶಾಲೆಗಳ ಮೇಲೆ ಏನು ಶುಲ್ಕವು ಹೆಚ್ಚುತ್ತಿದೆ. ಇದಕ್ಕೆ ನೀವು ದಯವಿಟ್ಟು ಒಂದು ನಿಯಂತ್ರಣ ಕಾಯ್ದೆಯನ್ನು ಹೊರಡಿಸಬೇಕು ಅಂತ. ಖಾಸಗಿ ಶಾಲೆಗಳ ಶುಲ್ಕ ನಿಯಂತ್ರಣ ಕಾಯ್ದೆಯನ್ನು ಜಾರಿಗೆ ತರಬೇಕು ಅಂತ ನಾನು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ಕೊತೀನಿ. ಈಗಾಗಲೇ ಈ ಕಾಯ್ದೆ 17 ಬೇರೆ ರಾಜ್ಯಗಳಲ್ಲಿ ಜಾರಿಗೆ ಬಂದಿದೆ. ಈ ಕಾಯ್ದೆ ನಮ್ಮ ರಾಜ್ಯದಲ್ಲೂ ಕೂಡ ಜಾರಿಗೆ ಬಂದರೆ ಖಾಸಗಿ ಶಾಲೆಗಳು ಏನು ವಿದ್ಯೆಯ ನೆಪದಲ್ಲಿ, ವಿದ್ಯೆಯ ಹೆಸರಿನಲ್ಲಿ ಏನು ಹಗಲು ದರೋಡೆ ಮಾಡುವಂಥ ಕೆಲಸ ಮಾಡ್ತಿದ್ದಾರೆ, ಇದಕ್ಕೆಲ್ಲ ಒಂದು ಕಡಿವಾಣ ಹಾಕ್ದಂಗಾಗುತ್ತೆ.